ತಿಳಿಸಾರು ರಸಂ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಎಷ್ಟೇ ಊಟ ಸೇರಲ್ಲ ಅಂತ ಇದ್ರೂ ಈ ರಸಂ ಹೊಂದಿದ್ರೆ 4 ತುತ್ತು ಅನ್ನ ಸೇರತ್ತೆ. ಜ್ವರ ಬಂದಾಗ, ಶೀತ ಆದಾಗ, ನಾಲಿಗೆಗೆ ರುಚಿನೇ ಗೊತ್ತಾಗಲ್ಲ ಅಂತ ಇದ್ದಾಗ ಈ ರಸಂ ಮಾಡಿ ತಿಂದರೆ 4 ತುತ್ತು ಅನ್ನ ಸೇರತ್ತೆ. ನಾನಿಲ್ಲಿ ಒಂದೇ ಟೊಮೊಟೊ ಹಣ್ಣನ್ನು ಉಪಯೋಗಿಸಿ ಈ ರಸಮನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಾನಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 10 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 4 ಪೀಸು ತೆಂಗಿನ ಹೋಳನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋದು ಬೇಡ, ಸ್ವಲ್ಪನೇ ಸಾಕು. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೀನಿ. ಆ ಟೊಮೊಟೊ ಆಗಿದ್ರೆ ಜಾಸ್ತಿ ಹಾಕಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕಿ. ಹಾಗೆ ಒಂದು 20 ರಿಂದ 25 ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇವೆಲ್ಲವನ್ನು ನುಣ್ಣಗೆ ರುಬ್ಕೋತೀನಿ. ಈಗ ನಾನು ಇದನ್ನು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀವು ಶುಂಠಿನ ಬೇಕಾದರೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ, ನುಣ್ಣಗಾಗಲ್ಲ ಅಂತಿದ್ರೆ ಸಣ್ಣ ಕಟ್ ಮಾಡಿ ಹಾಕಿ. ಹಾಗೆ ನಾನಿಲ್ಲಿ ಒಂದು ಬಾಣಲೆಗೆ 1 ಸ್ಪೂನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಒಣಮೆಣಸನ್ನು ಹಾಕ್ತಾ ಇದ್ದೀನಿ. ಸಾರಿಗೆ ಹಿಂಗ್ ಹಾಕಿದ್ರೆ ರುಚಿ ಅಲ್ವಾ, ಹಾಗಾಗಿ ಚಿಟಿಕೆಯಷ್ಟು ಹಿಂಗನ್ನು ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವನ್ನು ಹಾಕಿದ್ದೀನಿ. ಕರಿಬೇವು ನೀವು ಇನ್ನೂ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಈಗ ಇದಕ್ಕೆ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಇದೆ, ಗಟ್ಟಿ ಇದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ಸೇರಿಸ್ಕೋಬೋದು. ಇದು ನೋಡಿ, ಈಗ ಸಾರಿನ ಹದಕ್ಕೆ ಬಂದಿಲ್ಲ, ಸ್ವಲ್ಪ ಗಟ್ಟಿನೇ ಇದೆ. ಹಾಗಾಗಿ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ತೀನಿ. ನೋಡಿ, ಇದಕ್ಕೆ ಇನ್ನಷ್ಟು ನೀರು ಸೇರಿಸಿ ನಾನು ಇದನ್ನು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಸಾರು ತೆಳ್ಳಗೆ ಇದ್ದಷ್ಟು ರುಚಿಯಾಗಿರುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಈಗ ಈ ಸಾರು ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಇದು ಕುದಿಯುವಾಗಲೇ ಇದರ ಘಮ ನಮಗೆ ಊಟ ಮಾಡೋಣ ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ಸಾರಿಗೆ ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸೆಲ್ಲ ಹಾಕಿರೋದ್ರಿಂದ ಜ್ವರ ಬಂದು ನಾಲಿಗೆ ಕೆಟ್ಟಾಗ ಅಥವಾ ಶೀತ ಆಗಿ ಮೂಗು ಕಟ್ಟಿದಾಗ ಈ ಸಾರನ್ನು ಮಾಡ್ಕೊಂಡ್ರೆ ಆರಾಮಾಗಿ ಊಟ ಸೇರತ್ತೆ. ಈ ಸಾರನ್ನು ನೀವು ವಿತಿನ್ 5 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬೋದು. ಅಷ್ಟು ಸುಲಭವಾಗಿ ಮಾಡ್ಬೋದು ಈ ಸಾರನ್ನು. ನೋಡಿ, ಇದೀಗ ಚೆನ್ನಾಗಿ ಕುದೀತಾ ಇದೆ. ಇದು ಕುದ್ದಾದ್ಮೇಲೆ ಇದನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಗ್ಗರಣೆಯನ್ನು ಮೊದಲೇ ಹಾಕಿರೋದ್ರಿಂದ ಮತ್ತೆ ಹಾಕುವ ಅವಶ್ಯಕತೆ ಇಲ್ಲ. ನೀವು ಬೇಕಾದರೆ ಎಲ್ಲ ಕುದಿಸ್ಬಿಟ್ಟು ನಂತರ ಸಹ ಒಗ್ಗರಣೆಯನ್ನು ಕೊಡ್ಬೋದು. ಈ ಸಾರು ನೋಡಿ ಎಷ್ಟು ಚೆನ್ನಾಗಾಗಿದೆ, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಇದು ಕುದಿಸುವಾಗಲೇ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿದರೆ ತಕ್ಷಣ ಊಟ ಮಾಡೋಣ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.